ಎಲ್ಲರಿಗೂ ನಮಸ್ಕಾರ. ಶೆಣೈ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಂಕಣಿ ಶೈಲಿಯಲ್ಲಿ ಮಾಡುವ ಹಲಸಿನಕಾಯಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ರೆಸಿಪಿ ನೋಡುವ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಅಡಿಗೊಂದು ಸ್ಟ್ಯಾಂಡ್ ಇಟ್ಟು ಸಣ್ಣಗೆ ಹಚ್ಚಿದ ಹಲಸಿನಕಾಯಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ತಾ ಇದ್ದೇನೆ. ಈಗ ಕಟ್ ಮಾಡಿದ ಹಲಸಿನಕಾಯಿಯನ್ನು ಡೈರೆಕ್ಟಾಗಿ ನೀರಲ್ಲಿ ಹಾಕಿ ಕುಕ್ಕರಲ್ಲಿ ಬೇಯಿಸಿದರೆ ಅದು ಓವರ್ ಕುಕ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ನಾನಿಲ್ಲಿ ಸ್ಟೀಮಲ್ಲಿ ಬೇಯಿಸ್ತಾ ಇದ್ದೇನೆ. ಸೊ ಒಂದು ಚಮಚದ ಉಪ್ಪು ಹಾಕಿ ಅದನ್ನೊಳ್ಳೆ ಮಾಡಿ ಮಿಕ್ಸ್ ಮಾಡಿ ಅದಕ್ಕೊಂದು ಮುಚ್ಚಳ ಮುಚ್ಚಿ 5 ವಿಸಿಲ್ ತೆಗಿಬೇಕು. ಇಲ್ಲಿ ನಾನು 3 ಕಪ್ ಆಗುವಷ್ಟು ಜಗ್ ಫ್ರೂಟ್ ತೊಗೊಂಡಿದ್ದೇನೆ. ಈ ಪದಾರ್ಥಕ್ಕೆ ಕಪ್ಪು ಕಡಲೆಯನ್ನು ಸಹ ಹಾಕ್ತಾರೆ, ಬಟ್ ನಾನಿಲ್ಲಿ ಯೂಸ್ ಮಾಡ್ತಿಲ್ಲ. ನೀವು ಒಂದು ವೇಳೆ ಯೂಸ್ ಮಾಡ್ತೀರಂತಾದರೆ 3 ಕಪ್ ಹಲಸಿನಕಾಯಿಗೆ ಅರ್ಧ ಕಪ್ ಆಗುವಷ್ಟು ಕಾಬೂಲಿ ಚಣ ಇಲ್ಲದಿದ್ದರೆ ಕಪ್ಪು ಕಡಲೆ ಇದನ್ನು ಹಿಂದಿನ ದಿನ ರಾತ್ರಿ ಒಳ್ಳೆ ಮಾಡಿ ತೊಳೆದು ನೆನೆಯಲಿಕ್ಕೆ ಹಾಕಬೇಕು. ನೆಕ್ಸ್ಟ್ ದಿನ ಕುಕ್ಕರಲ್ಲಿ 3 ರಿಂದ 5 ವಿಸಿಲ್ ತೆಗೆದು ಕಡಲೆ ಬೇಯಿಸಬೇಕು. ನೆಕ್ಸ್ಟ್ ಈಗ ಮಸಾಲೆ ರೆಡಿ ಮಾಡುವ. ಇಲ್ಲಿ ನಾನು 2 ಚಮಚ ಆಗುವಷ್ಟು ತೆಂಗಿನ ಎಣ್ಣೆ ತೊಗೊಂಡಿದ್ದೇನೆ. ನೀವು ಯಾವ ಎಣ್ಣೆ ಸಹ ತಗೊಳ್ಬೋದು. ತೆಂಗಿನ ಎಣ್ಣೆಗೆ 3 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, 2 ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕಿ ಸಣ್ಣ ಉರಿಯಲ್ಲಿ ಬ್ರೌನ್ ಆಗುವವರೆಗೆ ಹುರಿಬೇಕು. ಅದನ್ನು ನೋಡಿ ಈ ಥರ ಆಗಬೇಕು. ಇದನ್ನೀಗ ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇದರೊಟ್ಟಿಗೆ 15 ಬ್ಯಾಡಗಿ ಮೆಣಸಿನಕಾಯಿಯನ್ನು ಮೀಡಿಯಂ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಹುರಿದು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಸಣ್ಣ ಹುಣಸೆ ಹಣ್ಣನ್ನು ಮಿಕ್ಸಿಯಲ್ಲಿ ಹಾಕಿ ಈ 3 ಸಹ ಹುಡಿ ಮಾಡಿ ತರ್ತೇನೆ. ನೋಡಿ ಈ ಥರ ಹುಡಿ ಆಗಬೇಕು. ನೆಕ್ಸ್ಟ್ ಇದಕ್ಕೆ ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ನಾನಿಲ್ಲಿ 2 ತುಂಡು ಹಾಕ್ತಾ ಇದ್ದೇನೆ. ಅದರೊಟ್ಟಿಗೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿ ಒಂದು 5 ಸತಿ ಪಲ್ಸ್ ಮಾಡಿ ತರ್ತೇನೆ. ನೋಡಿ ಮಸಾಲ ರೆಡಿಯಾಗಿದೆ. ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕಂತ ನಾವಿಲ್ಲಿ ಬೆಲ್ಲ ಹಾಕೋದು. ಸೊ ನಾನು ಹಾಕಿದಾಗ 2 ಸಣ್ಣ ತುಂಡು ಬೆಲ್ಲ ಹಾಕಿದರೆ ಸಾಕು. ಮಸಾಲೆ ಈ ಥರ ಕೋರ್ಸಾಗಿ ಪೌಡ್ರ್ ಆಗಬೇಕು. ಈಗ ಒಗ್ಗರಣೆಗೆ ರೆಡಿ ಮಾಡುವ. ಮೊದಲಿಗೆ ಒಂದು ಕಡಾಯಿಯಲ್ಲಿ 2-3 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿಯಾದ ಕೂಡಲೇ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ 10 ರಿಂದ 12 ಕರಿಬೇವಿನ ಎಲೆ ಹಾಕಬೇಕು. ಈಗ ನಾವು ರುಬ್ಬಿ ರೆಡಿ ಮಾಡಿಟ್ಕೊಂಡಿದ್ದ ಮಸಾಲೆ ಹುಡಿ ಇತ್ತಲ್ಲ, ಅದನ್ನು ಈ ಒಗ್ಗರಣೆಗೆ ಹಾಕಿ ಒಂದು 5 ನಿಮಿಷ ಎಣ್ಣೆಯಲ್ಲಿ ಒಳ್ಳೆಯಾಗಿ ಹುರಿಬೇಕು. ಈಗ ನಾವು ಕುಕ್ಕರ್ನಲ್ಲಿ ಬೇಯಿಸಿದ್ದ ಹಲಸಿನಕಾಯಿ ಉಂಟಲ್ಲ, ಅದನ್ನು ಈ ಮಸಾಲೆಗೆ ಹಾಕಿ ಸರಿಯಾಗಿ ಬೆರೆಸಬೇಕು. ಈಗ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೇಸ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಹಲಸಿನಕಾಯಿ ಬೇಯಿಸುವಾಗ ಜಾಸ್ತಿ ಉಪ್ಪು ಹಾಕಿದ್ದೀರಂತಾದರೆ ಈಗ ಸ್ವಲ್ಪ ಕೇರ್ಫುಲ್ಲಾಗಿ ಉಪ್ಪು ಹಾಕಿ. ಇನ್ನು ಇದರ ಮೇಲೆ ಒಂದು 2-3 ಸತಿ ನೀರು ಚಿಮುಕಿಸಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. 5 ನಿಮಿಷದ ನಂತರ ಮಸಾಲೆ ಎಲ್ಲ ಎಳ್ಕೊಂಡು ಹಲಸಿನಕಾಯಿ ಪಲ್ಯ ರೆಡಿಯಾಗಿದೆ. ಕೊಂಕಣಿಯಲ್ಲಿ ಈ ಪಲ್ಯಕ್ಕೆ ಕಡ್ಗಿ ಚಕ್ಕು ಅಂತ ಕರೀತಾರೆ. ನೀವು ಈ ರೆಸಿಪಿಯನ್ನು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಶೆಣೈ ಕಿಚನ್ ಯೂಟ್ಯೂಬ್ ಚಾನಲನ್ನು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ. ಮುಂದಿನ ರೆಸಿಪಿಯೊಟ್ಟಿಗೆ ಪುನಃ ಸಿಗೋಣ. ಧನ್ಯವಾದಗಳು.